ರಾಜಕೀಯದ ಸನ್ನಿವೇಶದ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮೆಲ್ಲರ ಆಶೀರ್ವಾದ ಇವತ್ತು ಕಾಂಗ್ರೆಸ್ ಪಕ್ಷ ಅಭೂತಪೂರ್ವವಾದಂತ ಒಂದು ಬಹುಮತದಿಂದ ಅಧಿಕಾರಕ್ಕೆ ಬಂದು ಮತ್ತೊಮ್ಮೆ ಎರಡನೇ ಬಾರಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಕೊಡುಗೆ ತೆಗೆದುಕೊಳ್ಳಲು ಈ ಮಾಡಿರ್ತಕ್ಕಂಥ ಶ್ರಮದಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಈಗ ಅಧಿಕಾರಕ್ಕೆ ಬಂದಿದೆ. ಇದೆಲ್ಲ ಚರ್ಚೆಯಲ್ಲೂ ಈ 8 ಅಸೆಂಬ್ಲಿಯಲ್ಲಿ 7 ಅಸೆಂಬ್ಲಿ ಕಾಂಗ್ರೆಸ್ ಗೆದ್ದಿರ್ತಕ್ಕಂಥದ್ದು ಅತ್ಯಂತ ಭವ್ಯ ಮತ್ತು ಪರಿಣಾಮದ ಅತ್ಯಂತ ನಮಗೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಫಲಿತಾಂಶ. ಇದು ನಮಗೆ ಇವತ್ತು ಒಂದು ಸ್ಪಷ್ಟವಾಗಿ ಇದರಲ್ಲಿ ಅರ್ಥ ಮಾಡಿಕೊಳ್ಳಬೇಕು. 8ರಲ್ಲಿ 7 ಗೆದ್ದ ಮೇಲೆ ನಾವು ಯಾವುದೇ ಕಾರಣಕ್ಕೂ ಕೂಡ ಪಾರ್ಲಿಮೆಂಟಲ್ಲಿ ನಾವು ಸೋಲನ್ನು ಅನುಭವಿಸಬಾರದು. ನಾವು ಈ ಕ್ಷೇತ್ರವನ್ನ ಪೂರ್ವ ಗೆಲ್ಲೇಬೇಕು. ಆ ರೀತಿಯಾದಂತಹ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ. ಯಾಕಂದ್ರೆ ಶಾಸಕರಿದ್ದಾರೆ, ಉಸ್ತುವಾರಿ ಸಚಿವರಿದ್ದಾರೆ, ಸೀನಿಯರ್ ಲೀಡರ್ಸ್ ಇದ್ದಾರೆ, ಡಾಕ್ಟರ್ ಮಹದೇವ ಆಗಿಲ್ಲ ಅವರು ಇದ್ದಾರೆ, ಆಮೇಲೆ ಮುಖ್ಯಮಂತ್ರಿ ಅವರ ಕ್ಷೇತ್ರ ಕೂಡ ಇದೆ, ಡಾಕ್ಟರ್ ಯತೀಂದ್ರ ಕೂಡ ಇದ್ದಾರೆ. ಅದರಿಂದ ಎಲ್ಲ ಇರೋದ್ರಿಂದ ಇದು ಇವತ್ತು ನಾವು ಉಳಿಸಿಕೊಳ್ಳಬೇಕು. ಇವತ್ತು ಮುಂಬರುವ ಪಾರ್ಲಿಮೆಂಟ್ ದೇಶಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಯಾರನ್ನು ನಾವು ಕಣಕ್ಕಿಳಿಸಬೇಕು ಅಂತ ಒಂದು ಉದ್ದೇಶದಿಂದ ಪೂರ್ವಭಾವಿಯಾಗಿ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರ, ನಮ್ಮ ಮುಖಂಡರುಗಳ